Hi friends, welcome back to my YouTube channel friends. ಇವತ್ತಿನ ವಿಡಿಯೋದಲ್ಲಿ ನಾನು ಅಡಿಕೆ ಹುಲ್ಲಿನ ಕಾಳು ಸಾಂಬಾರನ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ ಅಡುಗೆಯಲ್ಲಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಟೊಮೊಟೊನೂ ಬೇಯಿಸ್ಕೊಂಡು ಹಾಕ್ಕೋಬೋದು. ಗಸಗಸೆ ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಹುರಿಗಡ್ಲೆನ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮನೇಲೇ ಮಾಡಿರುವಂತಹ ಹುರುಗಡ್ಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ಮನೇಲೇ ಮಾಡಿರೋದು. 3 ಸ್ಪೂನ್ ಹಾಕ್ತೀನಿ. 1 ಸ್ಪೂನ್ ಖಾರದ ಪುಡಿ. ಖಾರ ಹೇಗಿದೆ ನೋಡಿಕೊಂಡು ಹಾಕ್ಕೊಡಿ. ಇಷ್ಟನ್ನು ರೆಡಿ ಮಾಡಿ ರುಬ್ಬಿಟ್ಕೊಳ್ಳಿ. ನೋಡಿ ಇವಾಗ ಮೊಳಕೆ ಹುರುಳಿಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ನಾನು ತೊಳೆದು ಬಟ್ಟೆಯಲ್ಲಿ ಸುತ್ತಿರುತ್ತೆ. ಸೊ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಸೊ ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಇನ್ನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ ರುಬ್ಬಿಕೊಂಡಿರೋ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು. ಸೊ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನೀರು ಹಾಕಿ ಮಸಾಲೆನ ಹಾಕ್ತೀವಿ. ಮಸಾಲೆನ ಫಸ್ಟು ಸ್ವಲ್ಪ ಬಟಾಣಿ ಕಾಳು ಇತ್ತು, ಬೇಯಿಸಿದ್ದು ಅದನ್ನು ಕೂಡ ಹಾಕಿದ್ದೆ. ಚೆನ್ನಾಗಿ ಮಸಾಲೆ ಕುದಿಬೇಕು. ಟ್ರೈ ಮಾಡಿ. ಯಾಕೆ ಮುಂಚೆನೇ ನೀರು ಹಾಕ್ಬಾರ್ದು ಅಂದರೆ ಬಡ್ಕೊಡಕ್ಕಾಗ್ಬಿಡುತ್ತೆ ಸಾಂಬಾರು. ಇವಾಗ ಎಷ್ಟು ಚೆನ್ನಾಗಿ ಸಾಂಬಾರು